ಏನೋ ತಲೆಗಳಲ್ಲಿ ಕೂತ್ಬಿಟ್ಟಿದೆ. ಓ ಇಂಗ್ಲೀಷ್, ಅದು ನಿಜ, ಪಾರ್ಷಿಯಲಿ ಟ್ರೂ ಆಲ್ಸೋ. ಇಂಗ್ಲೀಷ್ ಮೀಡಿಯಂ ಇದ್ದರೆ ಮಾತ್ರ ಇವತ್ತು. ಇಂಗ್ಲೀಷ್ ಇಲ್ಲದೆ ಇದ್ದರೆ ಒಂದು ವಿಷಯ ಬಂದಿದೆ, ಇಂಗ್ಲೀಷ್ ಇಲ್ಲದೆ ಇದ್ದರೆ ಯು ಕಾಂಟ್ ಫ್ಲೈ. ಕನ್ನಡ ಕಲ್ತಿದ್ರೆ ಕರ್ನಾಟಕದ ಒಳಗಿರ್ತೀರಿ, ಯು ಕ್ಯಾನ್ ಕ್ರಾಲ್, ಯು ಕ್ಯಾನ್ ವಾಕ್. ಬಟ್ ಇಂಗ್ಲೀಷ್ ಕಲ್ತ್ರೆ ಮಾತ್ರ ಯು ಕ್ಯಾನ್ ಫ್ಲೈ. ಎಲ್ಲಿ ಬೇಕಾದರೂ, ದೇಶದ ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಪ್ರಪಂಚದ ಎಲ್ಲಿ ಬೇಕಾದರೂ ಹೋಗ್ಬೋದು ಅನ್ನೋ ಒಂದು ನಂಬಿಕೆ. ಆದರೆ ಇಂಗ್ಲೀಷೇ ಇಲ್ಲದೆ ಉದ್ಧಾರ ಆಗಿರೋ ದೇಶಗಳಿದ್ದಾವೆ. ಇಂಗ್ಲೀಷೇ ಕಲಿದೆ ಚೈನಾ ಮುಂದೆ ಬರಲಿಲ್ವಾ? ಇಂಗ್ಲೀಷೇ ಕಲಿದೆ ಜಪಾನ್ ಮುಂದೆ ಬರ್ತಾ ಇಲ್ವಾ? ಬರ್ತದೆ, ಆಗುತ್ತೆ. ನಾನು ಒಂದ್ಸಲಿ ಲಂಡನ್ನಿಂದ ಪ್ಯಾರಿಸ್ಗೆ ಹೋದೆ. ಇಲ್ಲಿ ಅವನು ಆ ಟ್ಯಾಕ್ಸಿ ಅವನು ಕೂಡ ಒಂದು ಸೆಂಟೆನ್ಸ್ ಇಂಗ್ಲೀಷ್ ಬಂದರೂ ಕೂಡ ಮಾತಾಡಕ್ಕೆ ರೆಡಿ ಇಲ್ಲ ಅವನು. ಇಂಗ್ಲೀಷೇ ಇಲ್ಲದೆ ಬರಿತಾ ಇದೆ. ಬಟ್ ನಾವು 800 ವರ್ಷದ ಬ್ರಿಟಿಷ್ ಕಾಲೋನಿ ಆಗಿ ಮಾಡರ್ನ್ ಎಜುಕೇಷನ್ ಅನ್ನೋದು ಇಂಟ್ರೊಡ್ಯೂಸ್ ಮಾಡಿದ್ದೇ ಬ್ರಿಟಿಷರಿಂದಾಗಿ. ನಮಗೆ ಅದು ಇದ್ದರೆ ಮಾತ್ರ ನಮಗೆ ಆಶ್ರಯ ಕೊಡ್ತಕ್ಕಂಥ ದೇಶಗಳೇನಿದ್ದಾವೆ, ಅಮೆರಿಕ ಆಗಲಿ, ಯುರೋಪ್, UK ಆಗಲಿ, ಆಸ್ಟ್ರೇಲಿಯಾ ಆಗಲಿ, ಈಗ ನಮ್ಮವ್ರು ಹೋಗಿ ಎಲ್ಲಿ ಓದ್ತಾರೆ, ಎಲ್ಲಿ ಕೆಲಸ ಪಡ್ಕೊಳ್ತಾರೆ, ಅವೆಲ್ಲ ಇಂಗ್ಲೀಷ್ ಮಾತಾಡೋ ದೇಶಗಳಿಂದಾಗಿ ನಾವೆಲ್ಲರೂ ಇಂಗ್ಲೀಷ್ ಕಲಿಬೇಕು ಅನ್ನೋ ಒಂದು ವ್ಯಾಮೋಹ ಬಂದ. ವ್ಯಾಮೋಹ ಇನ್ನು ನಾನು ನಮ್ಮ ತಮಾಷೆಗೆ ಹೇಳ್ತಿರ್ತೀನಿ, ನಮ್ಮದೇ ಕುಟುಂಬದಲ್ಲೇ ಆಗಿರ್ತಕ್ಕಂಥದ್ದು. ನಿಮಗೆಲ್ಲ ಕೆಲವ್ರಿಗಾಗೋದು ಗೊತ್ತು. ಮಾನ್ಯ ಚಂದ್ರಶೇಖರ್ ಕಂಬಾರ್ ಏನಿದ್ದಾರೆ, ನಮ್ಮ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ, ಅಥವಾ ಈಸ್ ಆಲ್ಸೋ ಫೌಂಡರ್ ಆಫ್ ಕನ್ನಡ ಯೂನಿವರ್ಸಿಟಿ. ಅವರು ನಮ್ಮ ಬೇಗರು, ಅವರ ಮೊಮ್ಮಗಳು ನನ್ನ ಸೊಸೆ. ಅವ್ರ ತಮಾಷೆಗೆ ಹೇಳ್ತಾ ಇರ್ತೀನಿ, ಅವ್ರ ಮಗಳು ಸೊಸೆ ಎಲ್ಲರೂ ಇಂಗ್ಲೀಷ್ ಅಲ್ಲೇನೆ. ನಾನು ತಮಾಷೆಗೆ ಅಂದರೆ ಅದೊಂದು ಲಿಟ್ರೇಚರ್ ಆಗಿ ತಗೊಂಡಿದ್ದಾರೆ, ಓದಬೇಕು ಅಂತ ತಗೊಂಡಿದ್ದಾರೆ, ಕಲಿಬೇಕು ಅಂತ ತಗೊಂಡಿದ್ದಾರೆ. ಅದು ಯಾರಲ್ಲೂ ಯಾವುದೇ ಒಂದು ಉದ್ದೇಶವನ್ನು ಪ್ರಶ್ನಿಸಿ ಮಾಡ್ತಕ್ಕಂಥದ್ದಲ್ಲ. ಈಗಿರ್ತಕ್ಕಂಥದ್ದು ಈ ಶಾಲೆ ಪ್ರಯತ್ನ ಮಾಡುವಂಥದ್ದು. ನಾವೇನೋ ಮಾಡಿಬಿಡ್ತೀವಿ, ಏನೋ ಆಗಿಬಿಡ್ತೀವಿ, ಅಥವಾ ದುಡ್ಡು ಬರ್ತಲೇ ಎಲ್ಲ ಸರಿ ಹೋಗುತ್ತೆ ಅಂತಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಬರ್ತಲೇ. ಅಲ್ಲೇನಾಗಿದೆ, ಬೆಂಗಳೂರಲ್ಲಿ ಬೇರೆ ಥರ. ಈಗ ನಮ್ಮ ಮಕ್ಕಳು ಯಾಕೆ ಗೌರ್ಮೆಂಟ್ ಶಾಲೆಗೆ ಸೇರಿಸಲಿಲ್ಲ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಎಷ್ಟು ಜನ MLAಗಳು, MP ಗಳು, ಮಿನಿಸ್ಟರ್ಸು ಅವ್ರ ಮಕ್ಕಳನ್ನ ಎಲ್ಲಿ ಸೇರಿಸ್ತಾ ಇದ್ದಾರೆ? ಯಾಕೆ ಹೇಳಿ? ಬಹುತೇಕ ಶಾಲೆಗಳು, ಮೆಡಿಕಲ್ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜುಗಳು ಅವರೇ ನಡೆಸ್ತಾ ಇದ್ದಾರೆ. ಅದು ಕಾರಣ ಇಷ್ಟೇ, ಅವರೇ ಒಂದು ನಿರ್ಣಯ ತೆಗೆದುಕೊಂಡು ಈಗಿರುವ ಎಲ್ಲ ಇದು ಪ್ರೈವೇಟ್ ಶಾಲೆ ಕೆಳಗೆ ಬರುತ್ತೆ, ಗೌರ್ಮೆಂಟ್ ಶಾಲೆನೂ ಅಲ್ಲ. ಅವರೇ ಒಂದು ನಮ್ಮ ಪ್ರೊಫೆಸರ್, ನನ್ನ ತುಂಬ ಬೇಕಾದಂಥ ಪ್ರೊಫೆಸರ್, ಆ್ಯಂಡ್ ಈ ವಾಸ್ ಆಲ್ಸೋ ಫೌಂಡರ್, ವೈಸ್ ಚಾನ್ಸಲರ್ ಆಫ್ ಬೋತ್ ಮ್ಯಾಂಗ್ಳೂರ್ ಆ್ಯಂಡ್ ಗೋವಾ ಯೂನಿವರ್ಸಿಟೀಸ್, ಪ್ರೊಫೆಸರ್ ಶೇಖಲಿ. ಅವರು ಫಸ್ಟ್ ನರಸಿಂಹಯ್ಯ ಕಮಿಟಿ ಮಾಡಿದರು, ಡಾಕ್ಟರ್ ನರಸಿಂಹಯ್ಯ ಕಮಿಟಿ, ರಾಮಕೃಷ್ಣ ಹೆಗಡೆ ಅವ್ರ ಟೈಮಲ್ಲಿ. ನಾನು ಆವಾಗ ಹೆಲ್ತ್ ಮಿನಿಸ್ಟರ್ ಪ್ರೈವೇಟ್ ಸೆಕ್ರೆಟರಿ ಇದ್ದೆ 85ರಲ್ಲಿ. ನಮ್ಮ ಪ್ರೊಫೆಸರ್ ವಿಧಾನಸೌಧಕ್ಕೆ ಬಂದರು. ನಾನು ಅವ್ರಿಗೆ ರೂಮಲ್ಲಿ ಕರ್ಕೊಂಡೋಗಿ ಕಾಫಿ ಕುಡಿಸಿ, ಸರ್ ಏನು ಸರ್ ಅಂದರೆ, ಇಲ್ಲ ಈ ಕಮಿಟಿಯಲ್ಲಿ ನಾನು ಮೆಂಬರ್ ಇದ್ದೀನಿ ಅಂದರು. ಸರ್ ಒಂದು ಕೆಲಸ ಮಾಡಿ, ಹಳ್ಳಿ ಕಡೆ ಕೂಡ ಇಂಗ್ಲೀಷ್ ಸ್ಕೂಲ್ಸ್ ಓಪನ್ ಮಾಡೋ ಥರ ಮಾಡಿ, ಅದರ್ವೈಸ್ ಆಲ್ಟರ್ನೇಟಿವ್ಲಿ ಇನ್ನೊಂದು ಮಾಡಿ, ಈಗಿರುವ ಎಲ್ಲ ಇಂಗ್ಲೀಷ್ ಶಾಲೆಗಳನ್ನು ಬಂದ್ ಮಾಡಿ. ಯಾಕಂದರೆ ನೀವು ಹುಟ್ಟದಲ್ಲೇ ಮಕ್ಕಳಿಗೆ ಈ ಡಿಸ್ಕ್ರಿಮಿನೇಷನ್ ಕಲಿಸ್ತೀರಿ. ದೊಡ್ಡವ್ರ ಮಕ್ಕಳು ಒಂದು ಸ್ಕೂಲು, ಸಣ್ಣವ್ರ ಮಕ್ಕಳು ಒಂದು ಸ್ಕೂಲ್. ಒಂದು ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್ ದೇ ವಿಲ್ ಡಿಸೈಡ್. ಈಗ ನಾನೇನು ಹೇಳಿದೆ, ನಾನು ಇಷ್ಟು ಕಷ್ಟಪಟ್ಟೆ, ಅಲ್ಲಿ ಕಾಲೇಜ್ಗೆ ಹೋದಾಗ ಕಿರೋಸಿನ್ ಸ್ಟವ್ ಇಟ್ಕೊಂಡೆ, ಅಲ್ಲಿ ಊಟ ಇರಲಿಲ್ಲ, ಇಲ್ಲಿ ಊಟ ಇಲ್ಲ, ನಾನು ಹೇಳಿದೆ. ಆದರೆ ನನ್ನೊಬ್ಬ ಮಗ ಅಮೆರಿಕಾದಲ್ಲಿ ಓದಿದ, ಇನ್ನೊಬ್ಬ ಲಂಡನ್ನಲ್ಲಿ ಓದಿದ. ಒಂದು ಫಸ್ಟ್ ಜನ್ರೇಷನ್ಗೆ ಎಜುಕೇಷನ್ ಕೊಡಿ, ಆಮೇಲೆ ಅವರೇ, ನೀವು ಯಾರನ್ನೂ ಕೇಳಬೇಡಿ, ಅವರಷ್ಟಕ್ಕೆ ಅವರೇ ಮುಂದೆ ಬರ್ತಾರೆ. ಆದರೆ ಅದಾಗಲಿಲ್ಲ. ಆಗಿನವರು ಯಾವುದೋ ಒಂದು ಕೆಲವು ಜನರಿಗೆ ಒಪ್ಸಕ್ಕೋ ಏನೋ ಹೇಳೋಕ್ಕೆ ಕನ್ನಡ ತರಬೇಕು, ಕನ್ನಡ ಬೇಡ ಅಂತ ಯಾರೂ ಹೇಳೋದಿಲ್ಲ, ಕನ್ನಡ ಕಲಿಬೇಕು. ನಿಮ್ಗೆ ಹೇಳಬೇಕು ಅಂದರೆ ಇನ್ನೂ ಒಂದು ಹೆಚ್ಚಿಗೆ ಮಾತಾಡ್ದಂಗೆ ಆಗುತ್ತೆ. ಈ ಊರಲ್ಲಿ ನಾನು ಕನ್ನಡ ಮೇಜರ್ BA ತಗೊಂಡು ಹೋದಾಗ 71, 72ರಲ್ಲಿ 5 ಪೈಸೆ 10 ಪೈಸೆ ಈ ಊರಲ್ಲಿ ವಸೂಲು ಮಾಡಿ ಮೊದಲನೆಯ ಕನ್ನಡ ರಾಜ್ಯೋತ್ಸವ ಮಾಡಿಸಿದವನು ನಾನು. ಆಗಲೂ ನನ್ನನ್ನು ಹುಚ್ಚ ಅಂತ ಕರೀತಾ ಇದ್ದೀನಿ. ಅವಾಗ ಕನ್ನಡ ನಮ್ಮ ಮನೆಯವ್ರಿಗೆ, ನನ್ನ ಪೇರೆಂಟ್ಸು ಸೇರಿಕೊಂಡು ಯಾರಿಗೂ ಕನ್ನಡ ಬರ್ತಿರ್ಲಿಲ್ಲ. ತುಂಬ ಜನಕ್ಕೆ, ಈಗ ತುಂಬ ಎಲ್ಲರಿಗೂ ಕನ್ನಡ ಗೊತ್ತಿರೋದು. ನಿಮಗೆ 50 ವರ್ಷದಿಂದ ಬೈಲ್ಕೂರು ಸುತ್ತಮುತ್ತಲ ಗ್ರಾಮಗಳ ವಿಚಾರವನ್ನು ತಿಳ್ಕೊಳ್ಳಿ, ಒಬ್ಬರಿಗೂ ಕನ್ನಡ ಬರ್ತಿರ್ಲಿಲ್ಲ. ಯಾರಾದರೂ ನಿಮ್ಮ ಮದುವೆ ಲಗ್ನ ಪತ್ರಿಕೆ ಕೊಟ್ಟರೆ ಅದು ತೆಲುಗು ಭಾಷೆ, ಕನ್ನಡ ಲಿಪಿ. ಬೈಲ್ಕೂರಿನ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ವಿಜಯನಗರ ಕಾಲದ ಏನು ಇನ್ಸ್ಕ್ರಿಪ್ಷನ್ ಇದೆ, ಶಿಲಾಶಾಸನ ಇದೆ, ಅದು ಕೂಡ ತೆಲುಗು ಭಾಷೆ, ಕನ್ನಡ ಲಿಪಿ. ನೀವು ಯಾಕೆಂದರೆ ಈಗ ನಮ್ಮ ಮನೆಗೆ ಒಂದು ಇನ್ವಿಟೇಷನ್ ಬಂದರೆ ಓದಿರೋ ಹುಡುಗರಿಗೆ ಓದು ಅಂದರೆ ಅವ್ರಿಗೆ ಈಸಿಯಾಗಿ ಅರ್ಥ ಆಗಬೇಕು. ಏನು ಅದನ್ನು ಟ್ರಾನ್ಸ್ಲೇಷನ್ ಮಾಡೋ ನೆಸಿಟಿ ಇಲ್ಲ. ಅದು ಆ ಥರ ಬರ್ತಾ ಇದ್ದಿದ್ದ ಏರಿಯಾ. ಈಗ ಕನ್ನಡ ಬಂದಿದೆ, ಎಲ್ಲ ಬಂದಿದೆ, ಭಾಷೆಗಳು ಬರ್ತಿದ್ದಾರೆ, ಎಷ್ಟು ಸಂತೋಷ ಆಗುತ್ತೆ ಬೇರೆ ಬೇರೆ ಕಡೆ. ಆದರೂ ಒಂದು ದುಃಖ ಇದೆ.
60 ವರ್ಷದಲ್ಲಿ ನಾವು ಎಷ್ಟು ಜನನ ಪ್ರೊಡ್ಯೂಸ್ ಮಾಡಿದ್ದೀವಿ, ಎಷ್ಟು ಜನ ಹಾಗಂತೇಳಿ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ಬೆಂಗಳೂರಲ್ಲಿ ನಾನೊಂದೇನೋ ಒಂದು ಸರ್ವೆ ಮಾಡ್ತಾ ಇದ್ದೆ, ಒಂದು ವರ್ಷಕ್ಕೆ ಎಷ್ಟು ಫೀಸ್ ಆಗ್ಬೋದು ಅಂತ. ಈ ಯಲಹಂಕ ಕಡೆ ಒಂದು ಸ್ಕೂಲ್ ಇದೆ, ಅಲ್ಲಿ ಎಷ್ಟು ಗೊತ್ತಾ ಒಂದು ವರ್ಷಕ್ಕೆ ಫೀಸು? 11 ಲಕ್ಷ. ಎಂಥದೋ ಸ್ಟೋನು ಯಾವುದೋ ಸ್ಟೋನು ಏನೋ ಒಂದಿದೆ, 11 ಲಕ್ಷ. 11 ಲಕ್ಷ, ಹಾಂ 11 ಲಕ್ಷ, 6 ಲಕ್ಷ, 8 ಲಕ್ಷ. ಅಲ್ಲಿ ಓದಿರೋರ್ದೆಲ್ಲ ಸರ್ವೆ ಮಾಡಿ ಯಾವ್ಯಾವ ದೊಡ್ಡ ಮನುಷ್ಯರಾಗಿದ್ದಾರೆ ಅಂತ. ಎಲ್ಲ ಅಷ್ಟೇ, ಯಾರ್ಯಾರಿಗೆ ಸೆಲ್ಫ್ ಮೋಟಿವೇಶನ್ ಇರುತ್ತೆ, ಯಾರ್ಯಾರು ಮೇಲೆ ಬರಬೇಕು ಅನ್ನೋದಿರುತ್ತೆ. ಆಮೇಲೆ ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ನನಗೆ ಒಂದ್ಸಲಿ ನಾನು ಶಿವಮೊಗ್ಗ DC ಇದ್ದಾಗ ಕುವೆಂಪು ಯೂನಿವರ್ಸಿಟಿಯಲ್ಲಿ ಗೆಸ್ಟಾಗಿ ಕರೆದಿದ್ರು. ನಾನು ಆ ಹುಡುಗರಿಗೆ ಒಂದು ಚಾಲೆಂಜ್ ಮಾಡಿದೆ, ನಿಮ್ಗೆ ಯಾರಿಗೂ ಇಲ್ಲದೆ ಇರ್ತಕ್ಕಂಥ ಆಸ್ತಿ ನನ್ನ ಹತ್ರ ಇದೆ ಅಂತ. ಅವ್ರಿಗೆ ಆಶ್ಚರ್ಯ ಆಯಿತು, ಏನು ಆಸ್ತಿ ಇದೆ? ನನಗೆ ನನ್ನ ಹತ್ರ ಅನುಭವದ ಆಸ್ತಿ ಇದೆ. ನಾನು ವಿದ್ಯಾರ್ಥಿ ಆಗಿದ್ದಾಗ ಏನೇನು ಕಷ್ಟಪಟ್ಟಿದ್ದೀನಿ, ಅಂದರೆ ನಾನು ಒಬ್ಬನೇ ಪಟ್ಟಿದ್ದೀನಿ ಅಂತ ಹೇಳಿಲ್ಲ, ನನ್ನ ಜೊತೆ ಓದ್ತಿದ್ದವರೆಲ್ಲರೂ ಆ ಕಾಲದಲ್ಲಿ ಅದೇ ಕಷ್ಟಪಟ್ಟಿದ್ದವ್ರೆ. ಎಲ್ರಿಗೂ ಅದೇ ಸಮಸ್ಯೆ ಇತ್ತು. ಯಾರು ಟಾಟಾ ಬಿರ್ಲಾಗಳ ಮನೆಗಳಿಂದ ಬಂದು ಓದ್ತಿದ್ದವ್ರು ಇದಿಲ್ಲ ಆ ಕಾಲದಲ್ಲಿ. ನಿಮಗೆ ಆ ಕಷ್ಟಪಟ್ಟ ಅನುಭವ ನಿಮ್ಮ ಹತ್ರ ಇದ್ದರೆ ಜೀವನದಲ್ಲಿ ನೀವು ಏನನ್ನಾದರೂ ಸಾಧಿಸ್ತೀರಿ. ಅದಕ್ಕಿಂತ ಹೆಚ್ಚಿನ ಕಷ್ಟಗಳು ಜೀವನದಲ್ಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಬಹುಶಃ ಈ ಶಾಲೆ ನೋಡೋಣ, ನಾನೀಗ 7-8 ತಿಂಗಳು 1 ವರ್ಷದಿಂದ ಕಾಣುತ್ತೆ. ಒಂದು SLC ವಿದ್ಯಾರ್ಥಿಗಳ ಹತ್ರ ನಾನು ಬಂದಾಗೆಲ್ಲ 1 ಗಂಟೆ 2 ಗಂಟೆ ಸಮಯ ಕಳೆದಿದ್ದೀನಿ. ಏನು ಅಂತ ಇನ್ನೂ ಸ್ಟಡಿ ಮಾಡ್ತಾ ಇದ್ದೀನಿ, ಏನಾದರೂ ಮಾಡೋಕ್ಕಾಗುತ್ತಾ? ಈಗ ಕೆಲವರು ಆಗಲೇ ಕೈ ಬಿಟ್ಟಾಗಿದೆ. ಇದು ಒಂದಲ್ಲ, ನಾನು ಬೇರೆ ಕಡೆ ಎಲ್ಲನೂ ವಿಚಾರಿಸಿದೆ. ಎಲ್ಲ ಕಡೆ ಕೂಡ ಗ್ರಾಮಾಂತರ ಎಜುಕೇಷನ್ ಮಿನಿಸ್ಟ್ರಿ ಡೈಲಿ ಸ್ಟೇಟ್ಮೆಂಟ್ ಕೊಡ್ತಿರ್ತಾರೆ. ಎಷ್ಟು 1200 ಸ್ಕೂಲಲ್ಲಿ ಸ್ಟ್ರೆಂತ್ ಎಷ್ಟಿದೆ ಅಂತ ಮೊನ್ನೆ ಯಾವಾಗಲೂ ಬಂದಿತ್ತು. ಇನ್ನೊಂದು ಯಾವುದೋ ಶಾಲೆಯಲ್ಲಿ ಒಬ್ಬನೇ ಸ್ಟೂಡೆಂಟ್ ಇದ್ದಾನಂತೆ. ವ್ಯತ್ಯಾಸ ನಡೀತಾ ಇದೆ ಇವಿಡೆಟ್ಟೆ. ಅದಕ್ಕೆ ಬೇರೆ ಕಾರಣ ಇದೆ. 1 ಲಕ್ಷ ಚಿಲ್ಲರೆ ಇರೋ ಪ್ರೈಮರಿ ಸ್ಕೂಲ್ ಟೀಚರ್ ಸ್ಟ್ರೆಂತು 45% ಟೀಚರ್ಸೇ ಇಲ್ಲ. ಅವ್ರು ಗೆಸ್ಟ್ ಲೆಕ್ಚರರ್ಸ್, ಗೆಸ್ಟ್ ಟೀಚರ್ಸ್ ಅಂತ ಕರೀತಾ ಇದ್ದಾರೆ. 70,000 ಮೇಲೆ ಇರಬೇಕಂತ. ನಾನು ಒಂದು ಕಾಲದಲ್ಲಿ 16-17 ವರ್ಷದಿಂದ ಹೆಲ್ತ್ ಕಮಿಷನರ್ ಆಗಿದ್ದೆ. 44,000 ವೇಕೆನ್ಸೀಸ್ ಹೆಲ್ತ್ ಡಿಪಾರ್ಟ್ಮೆಂಟ್. ನೀವು ಹೆಲ್ತ್ ಆ್ಯಂಡ್ ಎಜುಕೇಷನ್ ನಿಮಗೆ ಬೇಕಾದ ಸ್ಟ್ರೆಂತ್ ಅಲ್ಲಿ ಇಲ್ಲ ಅಂದರೆ ಏನು ನಿಮಗೆ? ಅದು ಕಾರಣ ಏನು? ಯಾವುದೋ ಒಂದು ಪ್ರೈವೇಟ್ ಹಾಸ್ಪಿಟಲ್, ಏನು ಡಾಕ್ಟ್ರೆ, ಯಾವುದೋ ಒಂದು ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗ್ತಾರೆ, ಯಾವುದೋ ಒಂದು ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರೆ. ಪರವಾಗಿಲ್ಲ, ಅಲ್ಲಿ ಟೀಚರ್ ಇಲ್ಲದೆ ಇದ್ರು ಪರವಾಗಿಲ್ಲ, ಅಲ್ಲಿ ಡಾಕ್ಟ್ರ್ ಇಲ್ಲದೆ ಇದ್ರು ಪರವಾಗಿಲ್ಲ ಅಂತ ಈ ಒಂದು ಬರ್ತಿದೆ. ಇದು ಬೇಕಾಗಿರೋದು ಜನರಿಂದ ಒತ್ತಡ. ನಾವೇನು ಸಮಾಜ ಸುಧಾರಕರಲ್ಲ, ನಾವೇನೇನು ನಡೀತಾ ಇದೆ ಅಂತ ಹೇಳ್ಬೋದು ಅಷ್ಟೇ ಹೊರತು ಅದನ್ನು ದೇರ್ ಇಸ್ ನೋ ಫಿಕ್ಸೆಡ್ ಮೆಡಿಸಿನ್ ಆರ್ ಪ್ರಿಸ್ಕ್ರಿಪ್ಷನ್ ಫಾರ್ ದಿಸ್. ನಡೀತದೆ. ವ್ಯವಸ್ಥೆ ಬದಲಾದಂಗೆ ನಾವು ಬದಲಾಗ್ತಾ ಇರಬೇಕೇ ಹೊರತು, ವ್ಯವಸ್ಥೆಗೆ ನಾವು ಹೊಂದ್ಕೊಳ್ತಾ ಇರಬೇಕೇ ಹೊರತು ವ್ಯವಸ್ಥೆಯನ್ನು ನಾವು ಬದಲಿಸುವಷ್ಟು ಶಕ್ತಿವಂತರೇನಲ್ಲ. ಇದೇ ಅವ್ರು ಹೇಳಿದರು, ಅಲ್ಲಿ ಪೋಸ್ಟರ್ ಹಾಕ್ತಾರೆ, ಇಲ್ಲಿ ಅಡ್ವರ್ಟೈಸ್ಮೆಂಟ್, ದಟ್ ಇಸ್ ಎ ಪಾರ್ಟ್ ಆಫ್ ಮಾರ್ಕೆಟಿಂಗ್. ಅವರ ಕೋಡಲ್ಲಿದೆ ಡಾಕ್ಟರ್ಸ್ಗೆ ಅವ್ರು ಮಾರ್ಕೆಟಿಂಗೇ ಮಾಡಬಾರ್ದು ಅಂತ ಅಲ್ವಾ? ಮೆಡಿಕಲ್ ಕೋಡಲ್ಲಿ ಯಾರು ನೀವು ಪೇಪರ್ ತೆಗೆದ್ರೆ ಬೇರೆ ಹೆಸರಲ್ಲಿ ಏನೋ ಬರುತ್ತೆ, ನಿಮಗೆ ಟೆಸ್ಟ್ 100 ರೂಪಾಯಿಗೆ ಮಾಡಿಬಿಡ್ತೀವಿ, ಫ್ರೀ ಆ ಟೆಸ್ಟ್. ದಿಸ್ ಇಸ್ ಆಲ್ ಮಾರ್ಕೆಟಿಂಗ್. ಯಾರು ಮಾರ್ಕೆಟ್? ಶಾಲೆಗಳು ಒಂದು ಪೇಪರಲ್ಲಿ 1 ಪೇಜ್ ಪ್ರಿಂಟ್ ಮಾಡಿಸ್ಬೇಕಾದ್ರೆ ನಿಮ್ದೆಲ್ಲ ರೂಫ್ ಹಾಕಿಸ್ಬಿಡ್ಬೋದು, ಅಷ್ಟು ದುಡ್ಡು ಖರ್ಚು ಮಾಡಬೇಕು. 1 ಪೇಜಲ್ಲಿ, ಫ್ರಂಟ್ ಪೇಜಲ್ಲಿ ಸ್ಕೂಲ್ಸ್ ಅವ್ರು ಹಾಕ್ತಾರೆ. ಬ್ಯಾಂಗ್ಳೂರಲ್ಲಿ ಎಲ್ಲ ಅಲ್ಲಿ ನೋಡ್ಬೇಕು, ಅಲ್ಲಿ ಕಾಂಪೌಂಡಿಗೆ ಸೇರಿಸಲ್ಲ ಸ್ಕೂಲ್. ನಾನು ಒಂದೇ ಒಂದು ಮಾತು ನೆನ್ಕೊಂಡು ಮುಗಿಸ್ತೀನಿ. ಪ್ರೈವೇಟ್ ಸ್ಕೂಲ್ಸ್ ಅವ್ರು ಎಷ್ಟಿರ್ತಾರೆ ಅಂತ. ಸೈಂಟ್ ಜೋಸೆಫ್ ಸ್ಕೂಲ್ ಇಲ್ಲಿ ಯಾರೋ ಆಗಲೇ ಮೆನ್ಷನ್ ಮಾಡಿ. ಒಂದ್ಸಲಿ ಅದರ ಹೆಡ್ ಇದ್ದವರು ಫಾದರ್ ಗೋವಿಯಸ್ ಅಂತ ನನಗೆ ಇನ್ನೂ ಜ್ಞಾಪಕ ಇದೆ. ಅವರು ಬನ್ನೇರುಘಟ್ಟ ರೋಡಲ್ಲಿ ಈಗಿದೆ ಅವ್ರ ಕಾಲೇಜ್. ಅಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡಿ, ನಮ್ಮ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟಲ್ಲಿ ಒಂದು ಪ್ರಾವಿಷನ್ ಇದೆ. ಇನ್ಸ್ಟಿಟ್ಯೂಷನ್ಸ್ ಅವರು ಲ್ಯಾಂಡ್ ಕನ್ವರ್ಷನ್ಗೆ ಅಪ್ಲೈ ಮಾಡಿದರೆ 50% ರೈಟ್ ಆಫ್ ಮಾಡ್ಬೋದು, ಗೌರ್ಮೆಂಟ್ ಕ್ಯಾನ್ ಪರ್ಮಿಟ್ ಅಂತ. ಅವ್ರು ನನ್ನ ಹತ್ರ ಬಂದಿದ್ದೆ, ರಿಕ್ವೆಸ್ಟ್ ಮಾಡಿದರು. ಫಾದರ್ ಗೋವಿಯಸ್, ಸೈಂಟ್ ಜೋಸೆಫ್ಸ್ ಮೊದಲು ಪ್ರಿನ್ಸಿಪಾಲ್ ಇದ್ದು, ಆಮೇಲೆ ಈ ವಾಸ್ ಟೇಕಿಂಗ್ ಕೇರ್ ಆಫ್ ದಟ್ ಇನ್ಸ್ಟಿಟ್ಯೂಷನ್. ನಾನು ಆಯಿತು ಅಂತಂದೆ. ಆಮೇಲೆ ನಾನು ದ ಟೈಮ್ ಐ ವಾಸ್ ಪ್ರೈವೇಟ್ ಸೆಕ್ರೆಟರಿ ಟು ಮಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, ರೆವಿನ್ಯೂ ಮಿನಿಸ್ಟರ್. ಆಮೇಲೆ ಹೇಳಿದೆ, ಸರ್ ಇದು ಕೇಳಿದ್ದಾರೆ, ನೀನು ಎಲ್ಲರಿಗೂ ಮಾಡಬೇಕು ಅಂತೀಯಪ್ಪ, ನೀನು ಯಾವಾಗಾದ್ರೂ ಕೆಲಸ ಇದ್ದರೆ ಅವ್ರು ಕೇಳು, ನಿನಗೊಂದು ಸೀಟ್ ಕೊಡ್ತಾರೆ ಅಂತ ಕೇಳಿದೆ. ಅದೇನೋ ನೋಡೋಣ ಸರ್ ಅಂತೇಳಿ ಮಾಡಿದರು, ಅಪ್ರೂವ್ ಮಾಡಿದರು. ಅವ್ರು ಹೇಳಿದ ತಮಾಷೆ ಅಂತೆ. ಆಮೇಲೆ 2-3 ವರ್ಷ ಆದಮೇಲೆ ನನ್ನ ಮಗನಿಗೆ ಅಡ್ಮಿಟ್ ಮಾಡಿಸ್ಬೇಕಾಯಿತು. ನಾನು ಹೋಗಲಿಲ್ಲ. ಇಲ್ಲಿ ಫಾದರ್ ಗೋವಿಯಸ್ ಅಂತವ್ರು ನನಗೆ ಗೊತ್ತಿದ್ದಾರೆ, ನೀವು ಹೋಗಿ ಅವರಿಗೆ ಕೇಳಿ ನನ್ನ ಹೆಸರು ಹೇಳಿ. ನನ್ನ ವೈಫು ಎಲ್ಲ ಹೋದರು. ಅಲ್ಲೇನೋ ಒಂದು ಅವ್ರ ರೂಮ್ ಎದುರುಗಡೆ ಹಾಕಿದ್ರಂತೆ, ಡೋಂಟ್ ಡಿಸ್ಟರ್ಬ್ ಏನೋ ಅಂತ ಹಾಕಿದ್ರಂತೆ. ಅದು ನೋಡಿ ಬಂದು ಹೇಳಿದ್ರು ನನಗೆ, ಆಯಿತು
ಎಲ್ಲಿ ಸೀಟ್ ಸಿಕ್ಕಿದ್ರೆ. ಲಕ್ಕಿಲಿ ಅದೇ ಟೈಮಿಗೆ ನನಗೆ ಮೈಸೂರು ಟ್ರಾನ್ಸ್ಫರ್ ಆಯಿತು, PUC ಅಲ್ಲಿ ಕಾಲೇಜಿಗೆ ಸೇರಿಸಿ, ಅದು ಬೇರೆ ವಿಷಯ. ಹೀಗೆ ನೀವು ಪ್ರೈವೇಟ್ ಸ್ಕೂಲಲ್ಲಿ ಈಗ ಪರವಾಗಿಲ್ಲ, ಜಾಸ್ತಿ ಸ್ಕೂಲ್ಸ್ ಆಗಿದೆ ಬ್ಯಾಂಗ್ಳೂರಲ್ಲಿ. ಒಂದು ಕಾಲದಲ್ಲಿ ಅಲ್ಲಿ ಪ್ರೈಮರಿ ಸ್ಕೂಲ್ ಅಡ್ಮಿಷನ್ ಬರಬೇಕಂದ್ರೆ ನಾನು 5 ಜನ ಮಿನಿಸ್ಟರ್ ಹತ್ರ ಕೆಲಸ ಮಾಡಿದ್ದೀನಿ. ಎಷ್ಟು ಜನ ನಮ್ಮ ಹತ್ರ ಇನ್ಫ್ಲೂಯೆನ್ಸಿಗೆ ಬರ್ತಾಯಿದ್ರು, ಎಷ್ಟು ಜನರ ಪರವಾಗಿ ನಾವು ಆ ಹೆಡ್ ಮಾಸ್ಟರ್ಗಳಿಗೆ, ಆ ಮ್ಯಾನೇಜ್ಮೆಂಟ್ ಅವ್ರಿಗೆ ಫೋನ್ ಮಾಡಿ ಬಯಸ್ಕೊಂಡಿದ್ದೀವಿ. ಎಲ್ಲ ಅನುಭವ ಇದೆ. ಎಲ್ಲ ಅವ್ರಿಗೆ ಫೋನ್ ಇಡ್ರಿ ಅಂತಾರೆ, ಮಿನಿಸ್ಟರ್ ಆಫೀಸ್ ಅಂದರೆ ಇಡ್ರಿ ಅಂತಾರೆ ಫಸ್ಟ್. ಇವೆಲ್ಲ ಅನುಭವ ಆಗಿದೆ. ಈಗ ಜಾಸ್ತಿ ಇನ್ಸ್ಟಿಟ್ಯೂಷನ್ಸ್ ಆಗಿದೆ. ಫೀಸ್ ಕಟ್ಟೋರು ಎಷ್ಟಾದರೂ ಫೀಸ್ ಕಟ್ಟೋರು ಆದರೆ ಬರ್ತಾರೆ, ಅದು ನಡೀತಾ ಇದೆ. ನೋಡೋಣ, ಇದು ಮತ್ತೆ ಇದೊಂದು ನೀವು ಆರ್ಗನೈಸೇಷನ್ ಮಾಡಿ 60 ವರ್ಷದ ಈ ಶಾಲೆಯಲ್ಲಿ ಓಲ್ಡ್ ಸ್ಟೂಡೆಂಟ್ಸ್ ಮೀಟ್ ಅಂತ ಹೇಳಿದಾಗ 7,000 ವಿದ್ಯಾರ್ಥಿಗಳು ಇಲ್ಲಿಂದ ಹೋಗಿದ್ದಾರೆ ಅನ್ನುವಾಗ, ಇನ್ನೂ ನಾವು 70 ಜನ ಕೂಡ ಇಲ್ಲಿ ಸೇರೋಕ್ಕಾಗಲಿಲ್ಲ ಅಂದರೆ ಇಲ್ಲಿಂದ ಹೋದ ವಿದ್ಯಾರ್ಥಿಗಳ ಮಾನಸಿಕ ಸ್ಥಿತಿ ಯಾವ ರೀತಿ ಇದೆ ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕು. ಮ್ಯಾನೇಜ್ಮೆಂಟನ್ನು ಬೈದರೆ, ಟೀಚರ್ಸನ್ನು ಬೈದರೆ, ಇನ್ನೊಬ್ಬರನ್ನ ಬೈದರೆ ಪ್ರಯೋಜನ. ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಏನಾದರೂ ಮಾಡಬೇಕು. ಒಂದೇ ಒಂದು ಕೊನೆಯ ವಿಷಯ ಹೇಳಿಬಿಟ್ಟು ನಾನು ಮಾತು ಮುಗಿಸ್ತೀನಿ. ನಾನೀಗ ನಮ್ಮ ವಾಕಿಂಗಲ್ಲಿ ಹೋಗುವಾಗ ಈ ಥರ ನಮ್ಮ ಶಾಲೆ ಇದೆ ಅಂತ ಹೇಳಿದರೆ, ನಮ್ಮ ಇನ್ನೊಬ್ಬರು ಫ್ರೆಂಡು ರಾಯಚೂರು ಕಡೆಯವರು, ನಾನು ರಾಯಚೂರಲ್ಲಿ ಇದ್ದೆ, ಬೇಸಿಕಲಿ ಬಿಸ್ನೆಸ್ ಮ್ಯಾನ್. ಅವರು ಹಿಂಗೆಲ್ಲ ಬಿಲ್ಡಿಂಗ್ ಇದೆ ಅಂತ ಹೇಳಿದ್ರಾಗ ಅವ್ರು ಹೇಳಿದರು, ಅವ್ರದ್ದು ಒಂದು ಕಂಪ್ನಿ ಇತ್ತು, ಅವರ ಟ್ರಸ್ಟ್ ಇತ್ತು. ನನಗೊಂದು 15-20 ದಿವಸದ ಹಿಂದೆಯೇ ನನಗೊಂದು 5 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದಾರೆ. ಒಬ್ಬನ ಖಾಲಿ ಚೆಕ್ ಕೊಟ್ಟಿದ್ದಾರೆ. ಅದು ಆನಂದ್ ರೆಡ್ಡಿಗೆ ಹೇಳ್ತಾರೆ, ಅವ್ರಿಗೂ ಹೇಳಿಲ್ಲ ಏನು ಅಂತ. ನೀವು ಅಲ್ಲಿ ಬ್ಯಾಂಕ್ ಓಪನ್ ಮಾಡಿ, ಬ್ಯಾಂಗ್ಳೂರಲ್ಲೇ ಓಪನ್ ಮಾಡಿ ಫಾರ್ ಆಲ್ ದಿಸ್. ಮೊದಲು ಅದು ಮಾಡೋಣ, ಆಮೇಲೆ ನಾನೂ ಮಾಡ್ತೀನಿ, ನಿರಂಜನ್ ಅವರು ಮಾಡ್ತೀನಿ, ಡಾಕ್ಟರ್ಗೂ ಒತ್ತಾಯ ಮಾಡ್ತೀನಿ, ಎಲ್ಲರಿಗೂ ಮಾಡ್ತೀನಿ. ಕೆಲಸ ಶುರು ಆದರೆ ಒಂದೇ ಒಂದು ಮಾತು ಜ್ಞಾಪಕ ಇಟ್ಕೋಬೇಕು, ಇನ್ಫ್ರಾಸ್ಟ್ರಕ್ಚರ್ ಬರ್ತಲೇ ಕ್ವಾಲಿಟಿ ಚೇಂಜ್ ಆಗಲ್ಲ. ನೋಡೋಕ್ಕೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬರ್ತಾರಲ್ಲ, ಆ ಥರ ಆಗುತ್ತೆ ಅಷ್ಟೇ. ಇಲ್ಲಿ ಒಂದು ಹೇಳಬೇಕು, ಇದೇ ಥರ ಈಗೇನಿತ್ತು ಅದೇ ಪರಿಸ್ಥಿತಿ 67-68ರಲ್ಲಿತ್ತು. ನಿಮ್ಮ ಸ್ಕೂಲಿಗೆ ಸ್ಟ್ರೆಂತ್ ಇಲ್ಲ ಅಂದರೆ ನಿಮಗೆ ಗ್ರ್ಯಾಂಟ್ಗೆ ಅಲೋ ಮಾಡಲ್ಲ ಅಂತ. ರಾಧಾಕೃಷ್ಣ ಶೆಟ್ಟರ್, NG ನಮ್ಮ ಗೋಪಾಲಕೃಷ್ಣ ಶೆಟ್ಟರ್ನ ನೆನೀಬೇಕು. ಸೈಕಲ್ನಲ್ಲಿ ನನ್ನನ್ನು ಮುಂದೆ ಬಾರಲ್ಲಿ ಕೂಡಿಸ್ಕೊಂಡು ರಾಧಾಕೃಷ್ಣ ಶೆಟ್ಟರ್. ಈ ಸುತ್ತಮುತ್ತಲ ಎಷ್ಟು ಹಳ್ಳಿ ಇದೆ, ಎಲ್ಲೂ ಹೈಸ್ಕೂಲ್ ಇರಲಿಲ್ಲ. ಗುಡ್ಪಲ್ಲಿ, ಚರ್ಲೋಪಲ್ಲಿ, ಒಡ್ಪಲ್ಲಿ ಎಲ್ಲ ಕಡೆ ಹೋಗಿ 7ನೇ ಕ್ಲಾಸ್ ಯಾರ್ಯಾರು ಪಾಸ್ ಆಗಿದ್ದಾರೆ ಅವ್ರದ್ದೆಲ್ಲ ನಾವೇ ಸ್ಕೂಲಿಂದ TCಗಳು ತಗೊಂಡ್ಬಂದು ಸ್ಟ್ರೆಂತ್ ತೋರಿಸಿದ್ವಿ. ಈಗ ಯಾರಾದರೂ ಈ ಪ್ರಯತ್ನಗಳು ಮಾಡಿದಾರಾ? ಎಲ್ಲರೂ ಮ್ಯಾನೇಜ್ಮೆಂಟ್ ಮಾಡಬೇಕು, ಟೀಚರ್ ಮಾಡಬೇಕು. ಇಲ್ಲಿರುವ ವಿದ್ಯಾರ್ಥಿಗಳು ಬಿಡಿ, ಇಲ್ಲಿ ಸ್ಕೂಲಿಗೆ ಸಿಗಲಿಲ್ಲ ಅಂದರೆ ಬಿಟ್ಟು ಇನ್ನೊಂದು ಪಕ್ಕದ ಸ್ಕೂಲ್ಗೆ ಹೋಗ್ತಾರೆ. ಇಲ್ಲಿ ನಿಲ್ಲಿಸಿಬಿಟ್ರೆ ಶಾಲೆ ಬಂದಾದರೆ ಫಸ್ಟ್ ಚಾರು ಇಲ್ಲಿರೋ ಟೀಚರ್ಸ್ ಅಲ್ವ, ಇನ್ಯಾವುದೋ ಸ್ಕೂಲಿಗೆ ಕಳಿಸ್ತಾರೆ, ಇನ್ನೇನೋ ಆಗುತ್ತೆ, ಇನ್ನೇನೋ ಇಲ್ಲಿ ಇರ್ತಕ್ಕಂಥ ಟೀಚರ್ಸ್ ಕೂಡ ಒಂದು ಇದೆ. ಆಮೇಲೆ ಯಾವುದೇ ಕಾರಣಕ್ಕಾಗಿ ನಮಗೆ ಗೊತ್ತಿದ್ದವರು, ಪಾಸ್ ಮಾಡಿದವರು, ಇವರು ಅಂತ ದಯವಿಟ್ಟು ಮುಂದೆ ಏನಾದರೂ ರಿಕ್ರೂಟ್ಮೆಂಟ್ಗೆ ಅಲ್ಲಿ ಅವಕಾಶ ಕೊಟ್ಟರು ಕೂಡ ಅದನ್ನು ನೀವು ಒಪ್ಪಬೇಡಿ. ಕೆಲವು ವಿಷಯಗಳಲ್ಲಿ ತುಂಬ ಕಡಾಖಂಡಿತವಾಗಿರಬೇಕು, ನಿಷ್ಠೂರವಾಗಿರಬೇಕು. ಯಾರು ಬೈದರೂ ಪರವಾಗಿಲ್ಲ. ನನ್ನ ತಮ್ಮ ಕೊನೆಯವನು ಅಲ್ಲೇ ಕೂತಿದ್ದಾನೆ ಅಂತ ಕಾಣುತ್ತಲ್ಲ, ಎದೋಗುಡ್ನ ಹೌದಾ? ನಾನು ಯಾಕೆ ವಿಷಯ ಹೇಳಿದ್ದೀನಿ ಅಂದರೆ, ನಾನು KPSC ಸೆಕ್ರೆಟರಿ ಇದ್ದೆ ಒಂದು 27-28 ವರ್ಷದಿಂದ. ಒಂದು ಎಕ್ಸಾಮ್ ಮಾಡಿದ್ವಿ, ಫಸ್ಟ್ ಡಿವಿಷನ್ ಕ್ಲರ್ಕು, ಸೆಕೆಂಡ್ ಡಿವಿಷನ್ ಗೆಸ್ಟೆಡ್ ಆಫೀಸರ್ದು ಮಾಡಿದ್ವಿ. ಇವನು ಆವಾಗ SKF ಮೈಸೂರಲ್ಲಿದ್ದ. ಅವನು ಎಕ್ಸಾಮ್ ಬರೆದ. ನನಗೆ ಶಿಫಾರಸು ಮಾಡಿದವರು ನಮ್ಮ ಮದರು. ಹುಡುಗನಿಗೆ ಅಲ್ಲಿ ಕಷ್ಟ ಅಂತೆ, ನಿನ್ನ ಕೈಯಲ್ಲೇ ಇದೆ ಎಲ್ಲ ಅಂತ. ಕ್ವಶನ್ ಪೇಪರ್ ಸೆಟ್ ಮಾಡಿದವ್ರು ನಾನು, ನನ್ನ ವೈಫು, ನಾನು ಎಲ್ಲ ಸೇರ್ಕೊಂಡು. ಬಟ್ ಅವ್ನು ಫೇಲ್ ಆದ. ಕಾರಣ ಇಷ್ಟೇ ಹೇಳ್ತೀನಿ, ಯಾವುದ್ರಲ್ಲಿ ಸಹಾಯ ಮಾಡಬೇಕು ಅದರಲ್ಲಿ ಮಾಡಬೇಕು, ಬೇರೆಯದ್ರಲ್ಲಿ ಸಹಾಯ ಮಾಡಬಾರ್ದು. ಯಾವುದ್ರಲ್ಲಿ ಮಾಡಬೇಕು ಅದರಲ್ಲಿ ಮಾಡಬೇಕು, ಬೇರೆಯದ್ರಲ್ಲಿ ಮಾಡಬೇಕು. ನೀವು ಎಷ್ಟು ಜನ ಬ್ರೈಟ್ ಸ್ಟೂಡೆಂಟ್ಸ್ಗೆ ನೀವು ಈ ಥರ ಈಗ ಕಾಮನ್ ಆಗೋಯ್ತು. ಕ್ವಶನ್ ಪೇಪರ್ ಲೀಕೇ ಕಾಮನ್ ಆಗೋಯ್ತು. ಯಾವುದದು ಆ ನೀಟ್ ಎಕ್ಸಾಮು, ಯಾವುದು MBBS ಅಡ್ಮಿಷನ್ನು, ಇನ್ನೊಂದು ಅಡ್ಮಿಷನ್ನು, ಎಲ್ಲ ಲೀಕು, ಎಲ್ಲ ವ್ಯವಸ್ಥೆನೇ ಹಂಗಾದ್ಮೇಲೆ ಯಾರೇನು ಹೇಳೋಕ್ಕಾಗ್ತದೆ? ದಯವಿಟ್ಟು ಎಲ್ಲರೂ ಸಹಕರಿಸಿ, ಎಲ್ಲರೂ ಒಟ್ಟಾಗಿ ಹತ್ರ ಇರೋರು. ಅದೇನು ಇಲ್ಲಿ ಓದಿದ್ದವನೇ ವಿದ್ಯಾವಂತ, ಕೆಲಸವರು ನಾವು ಹೇಳ್ತೀವಿ, ನಾನು ನಿರಂಜನು ಎಲ್ಲ ಯಾವ ಕೆಲಸದಲ್ಲಿ ಇದ್ರೆ ಏನು. ನಮ್ಮೂರಲ್ಲಿ ನಾನು ಯಾವತ್ತೂ ಚಪ್ಪಲಿ ಹಾಕಿ, ಇವತ್ತೇ ಇನ್ಸರ್ಟ್ ಮಾಡ್ಕೊಂಡು ಬಂದಿರೋದು. ನಾನು ಬೇರೆ ಇನ್ನೂ ಒಂದು ಫಂಕ್ಷನ್ಗೆ ಹೋಗ್ಬೇಕು ದಾರಿಯಲ್ಲಿ. ನಮ್ಮೂರಲ್ಲಿ ಯಾವತ್ತೂ ನಾನು ಚಪ್ಪಲಿ ಹಾಕ್ಕೊಂಡು ಓಡಾಡಿಲ್ಲ. ಇಷ್ಟು ವರ್ಷ ಬರ್ತಿದ್ದವನು ಕೂಡ. ಇಲ್ಲಿ ಈ ಊರಲ್ಲಿ ಓದ್ದವನೇನು, ಕೆಲಸದಲ್ಲಿರೋನೇನು, ಇನ್ನೊಬ್ಬನೇನು, ಎಲ್ಲರೂ ಒಂದೇ. ಶಾಲೆ ವಿದ್ಯಾರ್ಥಿಗಳು ಅಂದರೆ ಎಲ್ಲರೂ ಒಂದೇ. ಎಲ್ಲರೂ ಒಟ್ಟಿಗೆ ಸೇರಬೇಕು. ಇದೊಂದು ಮೇಲೆ ಬರಬೇಕು. ಎಷ್ಟು ಮಟ್ಟಿಗೆ ಈಗ ಇರೋ ಸಮಸ್ಯೆಗಳು ನೋಡಿದರೆ ಅಷ್ಟೊಂದು ಸುಲಭವಾದಂಥ ಕೆಲಸ ಅಲ್ಲ.
ಯಾಕಂದರೆ ಮನೆಗಳಲ್ಲಿ ಹೋಗಿ ಪೇರೆಂಟ್ಸನ್ನು ಒಪ್ಪಿಸಿ ಇವ್ರು ಹೇಳಿದರು ಪೇರೆಂಟ್ ಟೀಚರ್ ಮೀಟಿಂಗ್ ಮಾಡಬೇಕು ಅಂತ. ದೀಸ್ ಆರ್ ಆಲ್ ವೆರಿ ಓಲ್ಡ್ ಐಡಿಯಾಸ್. ನಾನು ಬಂದಾಗಿಂದ 1 ವರ್ಷದಿಂದ ಕೇಳ್ತಾ ಇದ್ದೀನಿ. ಹೆಡ್ ಮಾಸ್ಟರ್ ಎಲ್ಲ ಇದ್ದಾರೆ, ಅವ್ರಿಗೆ ಕೇಳಿದೆ ಯಾಕೆ ನೀವು ಮಾಡಲ್ಲ ಪೇರೆಂಟ್ ಟೀಚರ್ ಇಷ್ಟು. ಸರ್ ನಾವಾಗೆ ನಾವು ಫೋನ್ ಮಾಡಿದರೆ ಅಯ್ಯೋ ನೀವೇನೋ ಮಾಡ್ಕೊಳ್ರಿ ನಾವು ಬರೋಕ್ಕಾಗಲ್ಲ, ಅವ್ನು ಸ್ಕೂಲ್ಗೆ ಹೋಗದೇ ಇದ್ದರೆ ನಮ್ಮ ಮನೇಲೇ ಇದ್ದರೆ ಇನ್ನೂ ಏನೋ ಕೆಲಸ ಮಾಡ್ತಾನೆ ಅಂತ ಹೇಳ್ತಾರಂತೆ ಪೇರೆಂಟ್ಸ್. ಆ ಪೇರೆಂಟ್ಸ್ ಕೂಡ ಸ್ವಲ್ಪ ಮೋಟಿವೇಶನ್ ಬರಬೇಕು. ಯಾವ್ಯಾವ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ ಅವರನ್ನು ನೋಡಬೇಕು. ಬೇರೆ ಟೈಮಲ್ಲಿ ಪೇರೆಂಟ್ ಟೀಚರ್ ಮೀಟಿಂಗ್ ಅಂದರೆ ಬೇರೆ ಈ ಸ್ಕೂಲ್ಸ್ ಎವ್ರಿ ಮಂತ್ ಮಾಡ್ತಾರಲ್ಲ, ಈಗ ನನ್ನ ಮೊಮ್ಮಗನೂ ಹೋಗ್ತಾನಲ್ಲ, ಹಾಂ ಅಲ್ಲಿ ಹೋಗ್ತಾರಲ್ಲ, ಅಲ್ಲಿ ಕ್ಲಾಸ್ ತಗೊಳ್ತಾರೆ, ಪೇರೆಂಟ್ಸ್ಗೆ ಕ್ಲಾಸ್ ತಗೊಳ್ತಾರೆ. ಇವ್ರಿಗೆ ಮನೆಯಲ್ಲಿ ಮಕ್ಕಳು ಎದುರಲ್ಲ, ನಿಮ್ಮ PTM ಅಲ್ಲಿ ಹೇಳ್ತೀನಿ ಅಂತ ಹೇಳಿದರೆ ಮುಗೀತು, ಆವಾಗಲೇ ಹುಡುಗರು ಎದುರೋದು. ಆ ಥರ ಇದೆ. ಯಾರನ್ನೂ ಭಯಂಗಿಲ್ಲ, ಯಾರನ್ನು ನಾವು ವಿಮರ್ಶಿಸೋಂಗಿಲ್ಲ. ವ್ಯವಸ್ಥೆ ಹಂಗಿರುತ್ತೆ. ಹಳ್ಳಿ ಕಡೆ ಒಂದು ಕಡೆ, ಟೌನ್ ಕಡೆ ಒಂಥರ, ಇನ್ನೊಂದು ಕಡೆ ಇನ್ನೊಂದು ಕಡೆ ಯಾರೋ ಒಬ್ಬೊಬ್ಬರು ಮೇಲೆ ಬರ್ತಾ ಇರ್ತಾರೆ. ಒಳ್ಳೆಯದಾಗುತ್ತೆ ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ, ಇಂಪ್ರೂವ್ ಆಗುತ್ತೆ ಅಂತ ಅಂದುಕೊಳ್ಳೋಣ, ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋಣ.